ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏ ದುರ್ಗಾ, ಖಂಡಿತ ಇದು ಅದಲ್ಲ ಮಾಡಿ. ನನಗೆ ಪುಟ್ಟ ಮೇಡಮ್ ಮೇಲಿರೋ ಕಾಳಜಿ ಪ್ರೀತಿ ನೋಡಿ ಅವ್ರಿಗೆ ಸ್ವಲ್ಪ ಅದಾಗಿರ್ಬೇಕು ಅಷ್ಟೇ. ಯಾವ್ದಾಗಿದ್ದಾರೆ? ಅದೇ ಭಾವುಕರಾಗಿರ್ತಾರೆ ಅಷ್ಟೇನೆ. ಓ, ಎಮೋಷನಲ್. ಅಷ್ಟೇನೆ. ಬಾಸ್ಗೆ ನನ್ನ ಮೇಲಿರೋದು ಕಾಳಜಿ ಮಾತ್ರ. ಥ್ಯಾಂಕ್ಸ್ ಹೇಳಕ್ಕಾಗದೆ ಅದಕ್ಕೆ ಅವ್ರು ಅಷ್ಟೊಂದು ಒದ್ದಾಡಿದ್ದು ಅಷ್ಟೇನೆ. ಪ್ರೀತಿ ಎಲ್ಲ ಇಲ್ಲ. ಎಲ್ಲ ನೀನೇ ಹೇಳ್ತಿಲ್ಲ ಬಿಡು, ಇನ್ನೇನಿದೆ? ಆಗಲ್ಲ ಮಣಿ. ಅದೇನು ಅಂದ್ರೆ ಬಾಸ್ ಈ ಥರ ನನ್ನ ಹಿಂದೆ ಮುಂದೆ ನನ್ನ ಎಳ್ಳನ್ ಥರ ಸುತ್ತುತ್ತಿದ್ರೆ ನನಗೆ ಕಷ್ಟ ಆಗುತ್ತೆ. ಎಲ್ಲಿ ನನ್ನ ಹೃದಯನ ನಾನು ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಕಣೆ. ಈಗಾಗಲೇ ಅವ್ರು ತೋರಿಸ್ತಿದ್ದಿದ್ದ ಕಾಳಜಿನೆಲ್ಲ ನೋಡಿ ಪ್ರೀತಿ ಅಂತ ಅನ್ಕೊಂಡು ಈಗಾಗಲೇ ಒಂದ್ಸಲ ತಪ್ಪು ಮಾಡ್ಬಿಟ್ಟಿದೀನ. ಈಗ ತಿರ್ಗಾ ಇನ್ನೊಂದ್ಸಲ ತಪ್ಪು ಮಾಡಬಾರ್ದಲ್ವಾ? ಬಾಸು ಅಂಬಿಕಾ ಅವ್ರನ್ನ ಬಿಟ್ರೆ ಬೇರೆ ಇನ್ಯಾರನ್ನೂ ಪ್ರೀತಿ ಮಾಡಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಆದರೆ ನನಗಿವಾಗ ತುಂಬ ಕಷ್ಟ ಆಗ್ತಿದೆ ಕಣೆ. ನೀನೇ ಹೇಳೆ, ನಾನು ಏನು ಮಾಡಲಿ? ಅಣ್ಣ, ದುರ್ಗಾ ಅದಕ್ಕೆ ಅಂಬಿಕಾ ಅದಕ್ಕೆ ತರ ನಡ್ಕೋತಾ ಇಲ್ಲ. ಅವ್ರಾಗೆ ಇದ್ದಾರೆ. ನಿಮ್ಗೆ ಅವರಲ್ಲಿ ಅಂಬಿಕಾ ಅದಕ್ಕೆ ಕಾಣ್ತಿದ್ದಾರೆ ಅಂದ್ರೆ ಸಿಂಪಲ್, ಯು ಆರ್ ಇನ್ ಲವ್. ಹಾಗೇನಿಲ್ಲ, ನಾನು ಈಗಲೇ ಇದಕ್ಕೆ ಲವ್ ಅನ್ನೋ ಲೇಬಲ್ ಕೊಡಲ್ಲ. ಅಣ್ಣ, ನೀನ್ ಅದಕ್ಕೆ ಲವ್ ಅನ್ನೋ ಲೇಬಲ್ ಕೊಡ್ತೀಯೋ ಬಿಡ್ತೀಯೋ, ಆದ್ರೆ ಪಕ್ಕ ನಿಂಗಂತೂ ಲವ್ ಆಗಿದೆ. ನೋಡು ದುರ್ಗಾ, ಈಗ ಬಾಸ್ ನಿನ್ ಹತ್ರ ಬಂದಾಗ ನಿನಗೇನ್ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಅವ್ರು ನನ್ನ ಜೊತೆಲೇ ಇರ್ಲಿ ಅಂತ ಅನ್ಸುತ್ತೆ. ಅದೇ ತಪ್ಪು. ಇನ್ ಮುಂದೆ ನಿನಗ ಹಾಗ ಅನ್ಸ್ಬಾರ್ದು. ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ಅದ್ರ ಆಪೋಸಿಟ್ ಮಾಡು, ಅಂದ್ರೆ ಉಲ್ಟಾ ರಿಯಾಕ್ಷನ್ ಮಾಡು. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಅಯ್ಯೋ, ಅವ್ರ ಹತ್ರ ಬಂದ್ರೆ ನೀನ್ ದೂರ ಹೋಗು. ಅವ್ರ ನಕ್ರೆ ನೀನ್ ಕೋಪ ಮಾಡ್ಕೋ. ಅವ್ರ ಪ್ರೀತಿಯಿಂದ ಮಾತಾಡಿದ್ರೆ ನೀನ್ ಜಗಳ ಆಡು. ಇದೆ ನಿನ್ ಲವ್ ಲೈಫ್ಗೆ ಉಲ್ಟಾ ಮದ್ದು. ಉಲ್ಟಾ ಮದ್ದ? ಇದೆಲ್ಲ ಫ್ಲಾಪ್ ಐಡಿಯಾ, ವರ್ಕ್ ಆಗಲ್ಲ. ಅಣ್ಣ, ಸುಮ್ಮನೆ ನನ್ನ ಮಾತು ಕೇಳು. ನಿಮ್ಮಿಬ್ರು ಫೀಲಿಂಗ್ಸ್ಗೆ ನಾನು ಅರ್ಥ ಕೊಡ್ತೀನಿ. ವರ್ಕ್ ಆಗುತ್ತಾ? 100ಕ್ಕೆ 100% ವರ್ಕ್ ಆಗುತ್ತೆ. ಹೇಗದು? ನೋಡು ದುರ್ಗಾ, ಬಾಸ್ ನಿನ್ ಹತ್ರ ಬಂದಾಗ ನಿನ್ ಹಾರ್ಟ್ ಬೀಟ್ ಜಾಸ್ತಿ ಆದ್ರೆ ನೀನು ತಕ್ಷಣ ಜೋರಾಗಿ ಕೆಮ್ಮಕ್ ಶುರು ಮಾಡು. ಅಷ್ಟೇ, ಶೀತ ಅನ್ಕೊಂಡು ದೂರ ಹೋಗ್ತಾರೆ. ದುರ್ಗಾ ಅದಕ್ಕೆ ಏನಾದ್ರೂ ನಿನ್ನ ನೋಡಿ ಕೆಮ್ಮಿದ್ರು ಅಂತ ತಿಳ್ಕೊ, ಅವರಿಗೆ ನಿನ್ ಹೆಲ್ಪ್ ಬೇಕು ಅಂತ ಅರ್ಥ. ನೀನ್ ಹೋಗಿ ಅವ್ರಿಗೆ ಬೆನ್ಸವ್ರಿ ಸ್ವಲ್ಪ ನೀರ್ ಕೊಡ್ಸಿ ಕಾಳಜಿ ತೋರ್ಸು. ಅಕಸ್ಮಾತ್ ಬಾಸ್ ಏನಾದ್ರೂ ನಿನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರೆ ನೀನ್ ಕೂಡ್ಲೆ ಮೆಳ್ಳೆಗನ್ ಮಾಡು. ಆಗ ನಿನ್ ಮೇಲಿರೋ ಲವ್ ಹೋಗಿ ಬಾಸ್ಗೆ ವಾಕ್ರಿಕೆ ಬರುತ್ತೆ. ದುರ್ಗಾ ಅದಕ್ಕೆ ಏನಾದ್ರೂ ಕಣ್ಣನ್ನ ವಿಚಿತ್ರವಾಗಿ ಮಾಡಿದ್ದಾರೆ ಅಂದ್ರೆ ಅವರು ನಿನ್ ಜೊತೆ ಕಣ್ಣಲ್ಲೇ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಆವಾಗ ನೀನ್ ಇನ್ನೂ ಪರ್ಫೆಕ್ಟ್ ಆಗಿ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡು. ಮುಂಚಿನ ತರ ಜಗಳ ಆಡು. ದಿನಕ್ಕೆ ಮಿನಿಮಮ್ ಅಂದ್ರೆ 5 ಸರಿ ಬಾಯಿಗೆ ಬಂದಂಗ್ ಬೈಬೇಕು. ಜಗಳನೇ ನಿಮ್ಮಿಬ್ರನ್ನ ದೂರ ಇಡೋ ಅಸ್ತ್ರ. ಅವ್ರು ಎಷ್ಟೇ ಜಗಳ ಮಾಡಿದ್ರು ನೀನ್ ಅವ್ರಿಗೆ ಸಮಾಧಾನ ಮಾಡು. ವಾವ್, ನೀನ್ ಬೈಯೋದು ಎಷ್ಟ್ ಚಂದ ಅಂತ ಹೊಗಳು. ಗಾಂಧಿ ತರ ಅಹಿಂಸೆ ಪಾಲ್ಸು. ಅವ್ನ್ ನಕ್ರೆ ನೀನು ಗುರಿ ಬರ್ಬೇಕು. ಕೋಪದಲ್ಲಿ ಯಾಕೆ ಹಾಲ್ ತೋರಿಸ್ತಿದ್ದೀರಾ ಅಂತ ಕಿರ್ಚು. ಜಗಳನೇ ನಮ್ಮ ಅಸ್ತ್ರ, ಮರಿಬೇಡ. ದುರ್ಗಾ ಅದಕ್ಕೆ ಏನಾದ್ರೂ ನಿನ್ ಮೇಲೆ ಕಿರ್ಚಾಡಿದ್ರೆ ಅವರಿಗೆ ನಿನ್ ಮೇಲೆ ಹಕ್ಕಿದೆ ಅಂತ ಅರ್ಥ. ಎಷ್ಟೇ ಬೈದ್ರು ನೀನ್ ಮಾತ್ರ ಹಲ್ಕಿರ್ಕೊಂಡೇ ಇರು. ಅಹಿಂಸೆನ ನಿನ್ನ ಅಸ್ತ್ರ. ಅವ್ನ್ ಏನಾದ್ರೂ ತಿನ್ನಕ್ ತಂದ್ಕೊಟ್ರೆ ಛೀ ನಂಗೆ ಇದಿಷ್ಟ ಇಲ್ಲ ಅಂತ ಎಸೆದ್ ಬಿಡು. ಅವ್ನ್ ಯಾವತ್ತೂ ಮತ್ತೆ ನಿನ್ನ ಹತ್ರ ಬರೋದಿಲ್ಲ. ಅಣ್ಣ, ನೀನೇನಾದ್ರೂ ಹಿತಾಗೆ ಚಾಕ್ಲೇಟ್ ತಗೊಂಡ್ ಬಂದ್ರೆ ದುರ್ಗಾ ಅದಕ್ಕೆಗೂ ಕೊಡು. ಏನಾದ್ರೂ ಬೇಡ ಅಂದ್ರೆ ನೀನೇ ಕೈಯಾರೆ ಅವ್ರಿಗೆ ತಿನ್ಸ್ಬೇಕು ಅಂತ ಅರ್ಥ. ಇದೆ ಜೆನ್ಸಿ ಕಿಡ್ಸ್ ನ ಅಲ್ಟಿಮೇಟ್ ರೊಮ್ಯಾನ್ಸ್. ಅವನು ನಿನ್ ಹಿಂದೆ ಬಂದ್ರೆ ನಿನ್ ಬಾತ್ರೂಮ್ ಹೋಗ್ತೀನಿ ಅಂತ ಬೆದರಿಸು. ಅಲ್ಲಿಗೆ ಬಾಸ್ ಗ್ಯಾರಂಟಿ ಬರಲ್ಲ. ಬರ್ಲಿಲ್ಲ. ಹೌದು, ನೀನ್ ಹೇಳಿದ್ ಕರೆಕ್ಟ್ ಮಣಿ. ಅಣ್ಣ, ದುರ್ಗಾ ಅದಕ್ಕೆ ಎಲ್ಲೇ ಹೋದ್ರು ಅವ್ರ ಹಿಂದೆನೆ ಹೋಗ್ಬಿಡು. ಬಾತ್ರೂಮ್ಗೆ ಹೋದ್ರೆ
ಅಲ್ಲೂ ಹೋಗು, ಬಾಗ್ಲತ್ರನೇ ನಿಂತ್ಕೊಂಡು ವೇಟ್ ಮಾಡು. ನಿನ್ ಪೇಷನ್ಸ್ ನೋಡಿ ಅವರು ಫಿದಾ ಆಗ್ಬಿಡ್ಬೇಕು. ಓ ಇದೊಂದು ಮಾಡಿರಲಿಲ್ಲ. ಏನಂದೆ? ನಥಿಂಗ್. ಮಣಿ, ನೀನು ಹೇಳ್ದಾಗೇನೆ ನನ್ನ ಮನಸ್ಸಿಗೆ ವಿರುದ್ಧವಾಗಿರೋದನ್ನೇ ಮಾಡಿ ಬಾಸ್ಗೆ ನನ್ನ ಮೇಲೆ ದ್ವೇಷ ಹುಟ್ಟಬೇಕು. ಹಾಗೆ ಮಾಡ್ತೀನಿ. ದುರ್ಗಾ, ಮಣಿ ಹೇಳಿರೋದನ್ನ ಸರಿಯಾಗಿ ನೆನ್ಪಿಟ್ಕೊ. ಅವಳು ಉಪಾಯ ಕೆಲಸ ಮಾಡೇ ಮಾಡುತ್ತೆ. ಉಲ್ಟಾಸ್ತ್ರ. ಉಲ್ಟಾಸ್ತ್ರ. ಶಾನ್ವಿ ಹೇಳ್ದಂಗೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಸರಿ, ಟ್ರೈ ಮಾಡೋಣ. ಏನೇ ಮಾಡ್ತಿದ್ಯಾ? ಬಿಟ್ಲು 32 ಅಲ್ಲ ದುರ್ಗಾ. ಕೋಪ ಮಾಡ್ಕೋ. ಬಾಸು, ಏನಾಗಿದೆ ನಿಮ್ಗೆ? ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ನನ್ನ ಹಿಂದೆ ಒಳ್ಳೆ ನೊಣದ ಥರ ಸುತ್ತಾನೆ ಇದ್ದೀರಲ್ಲ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಇದೇನಪ್ಪ ಇವಳು ಜಗಳಕ್ಕೆ ಬರ್ತಾ ಇದ್ದಾಳೆ. ಹಾಂ, ಕಾಮ್ ಡೌನ್ ಶರತ್, ಶಾಂತಿಯಿಂದ ಮಾತಾಡಬೇಕು. ದುರ್ಗಾ, ಸಿಹಿಂದೆ ನೋಣ ಹೋಗೋದು ಕಾಮನ್ ಅಲ್ವಾ? ಸಿಹಿನಾ? ಏನ್ ಸಿಹಿ? ಬಾಸು, ನೀವು ಈ ಥರ ನನ್ನ ಹಿಂದೆ ಹಿಂಗೆ ಸುತ್ತಾ ಇದ್ರೆ ನಂಗೆ ಕೆಲಸ ಮಾಡೋದಕ್ಕಾಗಲ್ಲ. ಅಲ್ಲ, ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ಲ? ಶಾಂತಿ ದುರ್ಗಾ, ಶಾಂತಳಾಗು. ಹಾ? ಶಾಂತಿನಾ? ಬಾಸು, ನೀವು ಆಡ್ತಿರೋದಕ್ಕೆ ನಂಗೆ ಕಾಲು ಹೆಬ್ಬೆರಳಿಂದ ನೆತ್ತಿವರೆಗೂ ಸಿಟ್ಟೆ ಇರ್ತಿದೆ. ನೀವು ನೋಡಿದ್ರೆ ಮಂತ್ರ ಹೇಳ್ತಿದ್ದೀರಾ? ಅಯ್ಯೋ, ಇವ್ರ ನಗು ಎಷ್ಟು ಚೆನ್ನಾಗಿದೆ. ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಅಯ್ಯಯ್ಯೋ, ದುರ್ಗಾ ಜಾರ್ ಬಿಡ್ವೆ. ಇವರು ಅಂಬಿಕವ್ರ ಗಂಡ, ನಿಂಗೆ ಬಾಸು. ನಿನಗೆ ಬೇಕಾಗಿರೋದು ಜಗಳ ಮಾತ್ರ. ಬಾಸು, ಅದ್ಯಾಕೊಳ್ಳೆ ಲೂಸ್ ಥರ ಹಿ ಅನ್ಕೊಂಡು ನಗ್ತಾ ನಿಂತಿದ್ದೀರಾ? ನಿಮ್ಮ ನಗು ನೋಡ್ಕೊಂಡು ನಿಲ್ಲಕ್ಕೆ ನಂಗೇನು ಕೆಲಸ ಇಲ್ಲ ಅನ್ಕೊಂಡ್ರಾ? ನನಗೆ ತುಂಬ ಕೆಲಸ ಇದೆ ಬಾಸು. ನಾನು ಲೂಸ್ ಥರ ಕಾಣ್ತಾ ಇದ್ದೀನ? ಸಲಿಗೆ ಕೊಟ್ರೆ ನಾಲ್ಗೆ ಬೇಕಾಗಿದ್ದನ್ನೆಲ್ಲ ಮಾತಾಡುತ್ತೆ. ಇವಳನ್ನ ನೋ ಶರತ್, ಕಂಟ್ರೋಲ್. ಅಹಿಂಸೆಯೇ ನಿನ್ನ ಅಸ್ತ್ರ. ಲೂಸ್ ಆಗಿದ್ದೀನಾ? ಟೈಟ್ ಮಾಡು. ದುರ್ಗಾ, ನಿನ್ನ ಬಾಯಲ್ಲಿ ಈ ಬೈಗಳು ಎಷ್ಟು ಕ್ಯೂಟಾಗಿ ಕೇಳಿಸ್ತಾ ಇದೆ. ಇನ್ನೊಂದ್ಸತಿ ಬೈತ್ಯಾ ಪ್ಲೀಸ್?